ಹೇಳಿ. ನಮಸ್ತೆ ಎಲ್ಲರಿಗೂ. ಕೇಕ್ ಶೋ ಏನು ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 7 ತನಕ ನಡೀತಾ ಇತ್ತು, ಅದು ಸಕ್ಸಸ್ಫುಲಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದ್ರ ಜೊತೆಗೆ ನಾವು ನಮ್ಮ ಟೀಮ್ ಕರ್ಕೊಂಡು ನಾವು ಯಾರ್ಯಾರ ಅನಾಥಾಶ್ರಮ ಗೂಗಲ್ ಸರ್ಚ್ ಮಾಡಿ ಒಂದಿಷ್ಟು ಜನ ಅನಾಥಾಶ್ರಮದ ಮಕ್ಕಳಿಗೆಲ್ಲ ಕರೆಸಿ ಫ್ರೀ ಪ್ರದರ್ಶನ ಕೊಡ್ತಾ ಇದೀವಿ. ಯಾಕಂದ್ರೆ ಇದು ಎಕ್ಸಿಬಿಷನ್ ಅಲ್ಲ, ಇದು ಒಂದು ಎಜುಕೇಶನ್, ಇದು ನಮ್ಮ ರಾಜ್ಯದ ಬಗ್ಗೆ ತಿಳಿಸೋದಕ್ಕೆ. ಹಾಗಾಗಿ ಅದ್ರ ಜೊತೆಗೆ ಎಷ್ಟೋ ಜನ ಫ್ಯಾಮಿಲಿ ಬಂದವರೆಲ್ಲ ನಂಗೆ ಗೊತ್ತಿರಂಗೆ ನನ್ನ ಫ್ಯಾಮಿಲಿಲೇ ಒಬ್ರು ಆಗಿರೋದೇನಂದ್ರೆ ಅಜ್ಜಿನ ಕರ್ಕೊಂಡ್ ಬರ್ಲಿಲ್ಲ ಅಂತ, ಅವ್ರ ಊರ್ ನಡಿಯಕ್ಕಾಗಲ್ಲ ಬರಕ್ಕಾಗಲ್ಲ ಅಂತಂದ್ರು. ಹಂಗ ಆಗ್ಬಾರ್ದು. ಆಕ್ಚುಲಿ ನಮ್ಗೆ ಅವ್ರ ಆಶೀರ್ವಾದನೂ ಇರ್ಬೇಕು ಅಂತ ಹೇಳಿ ವಯಸ್ಸಾದಂತವ್ರಿಗೆ 65 ವರ್ಷದ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದಾದ್ರ ಜೊತೆಗೆ ಅನಾಥಾಶ್ರಮದ ಟೀಮ್ ಆಲ್ರೆಡಿ ನಾವು ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ಜನ ಬರ್ತಾ ಇದಾರೆ. ಮೀಡಿಯಾ ಜೊತೆ ತಿಳಿಸಿದ್ರೆ ಇನ್ನೂ ಒಂದಿಷ್ಟು ಜನ ಬರ್ಬೇಕು ಅನ್ನೋ ಉದ್ದೇಶದಿಂದ ಮೀಡಿಯಾಗೆ ಕರೆದು ನಾವು ತಿಳಿಸ್ತಾ ಇರೋದೇನಂದ್ರೆ, ನಂಗೆ ಅನಾಥಾಶ್ರಮದ ಮಕ್ಕಳು, ಈ ಆರ್ಮಿನಲ್ಲಿ ದುಡ್ದಿರೋಂಥವ್ರು, ಇವರೆಲ್ಲ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಆಕ್ಚುಲಿ ನಾವು ಮೊನ್ನೆಯಿಂದನೂ ಬಿಡ್ತಾ ಬರ್ತಾ ಇದೀವಿ. ಇವತ್ತಿಂದ ಅಧಿಕೃತವಾಗಿ ಇವತ್ತಿಂದ ನಾವು ಮಾಡ್ತಾ ಇದೀವಿ ಸರ್. ಇನ್ನೆರಡು ದಿನ ಇದೆ, ಅಕ್ಟೋಬರ್ 7ನೇ ತಾರೀಕು ತನಕ. ಇನ್ನ 3 ದಿನ ವಿಸಿಟ್ ಮಾಡಿರೋದು ಹೆಚ್ಚು ಕಡಿಮೆ, ಅದು ಕೌಂಟಿಂಗ್ ಇನ್ನು ಮಾಡಿಲ್ಲ ನಾವು. ಅದ್ರ ಎಲ್ಲ ಲಾಸ್ಟ್ ಅಲ್ಲಿ 7ನೇ ತಾರೀಕು ಮೇಲೆ ಕೌಂಟಿಂಗ್ ಮಾಡ್ತೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. 7ನೇ ತಾರೀಕು ಲಾಸ್ಟ್ ಸರ್, ಮುಂದೆ ಏನಾದ್ರು ಇನ್ನೊಂದು 2 ದಿನ ಇಲ್ಲ, 7ನೇ ತಾರೀಕಿಗೆ ಲಾಸ್ಟ್ ಮಾಡ್ತಾ ಇದೀವಿ. ಹಾ, 100% ಸರ್ಕಾರಿ ಮಕ್ಕಳಿಗೂ ಕೊಡ್ತೀವಿ ಸರ್. ಎಲ್ಲರಿಗೂ ನಾವು 100% ಮಾಡೋಣ ಅದನ್ನೆಲ್ಲ. ಸರ್ಕಾರಿ ಮಕ್ಕಳಿಗೆ ಸ್ಕೂಲ್ ಸಮೇತ ಬಂದ್ರೆ ಬಿಡ್ತೀವಿ, ಅನಾಥಾಶ್ರಮದ ಟೀಮ್ ಸಮೇತ ಬಂದ್ರೆ ಬಿಡ್ತೀವಿ. 65 ವರ್ಷದ ಮೇಲ್ಪಟ್ಟವ್ರು ಯಾರೇ ಆಗಿದ್ರು ಆಧಾರ್ ಕಾರ್ಡ್ ತೋರಿಸಿದ್ರೆ ಅವ್ರನ್ನ ಬಿಡ್ತೀವಿ. ಅದಾದ್ಮೇಲೆ ನಮ್ಗೆ ಅವಾರ್ಡೆಡ್ ಫಾರ್ಮರ್ ಇರ್ತಾರೆ ಗೊತ್ತಾ, ಅವ್ರನ್ನು ನಾವು ಬಿಡ್ತೀವಿ. ಕರ್ನಾಟಕ ರಾಜ್ಯ ಅವ್ರಿಗೆ ಅವಾರ್ಡೆಡ್ ಕೊಟ್ಟಿದ್ರೆ ಅದ್ರದ್ದು ಏನಾದ್ರು ಡೀಟೇಲ್ಸ್ ಕೊಟ್ರೆ ಅವ್ರನ್ನು ಫ್ರೀ ಆಗಿ ಬಿಡ್ತೀವಿ. ತರಲೇಬೇಕು ಸರ್. ಇವಾಗ 65 ವರ್ಷದ ಮೇಲ್ಪಟ್ಟವರು ಆಧಾರ್ ಕಾರ್ಡ್ ತರಲೇಬೇಕು. ಇನ್ನು ಅನಾಥಾಶ್ರಮ ಮಕ್ಕಳೆಲ್ಲ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು. ಇಲ್ಲ ಸರ್, ಪಬ್ಲಿಸಿಟಿ ಇನ್ನೆರಡು ದಿವಸದಲ್ಲಿ ಏನ್ ಮಾಡೋಣ, ನಮ್ಗೆ ಬಿಡ್ಬೇಕು ಜನನ್ ಫ್ರೀ ಅಂತ. ಹೆಂಗಿದ್ರು ನಾವು ಈ AC ನಾವು 7ನೇ ತಾರೀಕು ಕ್ಲೋಸ್ ಮಾಡಿದ್ರು ಕೂಡ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡೋವರೆಗೂ AC ಕೊಡ್ಲೇಬೇಕು ನಾವು ಇದನ್ನ. ಹಾಗಾಗಿ ನಾವು ಫ್ರೀ ಬಿಡೋಣ ಎಲ್ಲಾರನು ಅಂತ. ಅಂದ್ರೆ ಇಲ್ಲಿವರೆಗೂ ಎಕ್ಸಿಬಿಷನ್ ಇದ್ರಲ್ಲಿ ಯಾರು 65 ವರ್ಷದ ಮೇಲ್ಪಟ್ಟವ್ರನ್ನ ಬಿಡ್ತೀವಿ, ಫಾರ್ಮರ್ನ ಬಿಡ್ತೀವಿ ಯಾರು ಮಾಡಿಲ್ಲ. ಆದ್ರೆ ನಾವು ಇಲ್ಲಿವರೆಗೂ ಮಾಡಿದ್ ನಾವು ಚೆನ್ನಾಗಿ ಮಾಡಿದೀವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೀವು ಮೀಡಿಯಾ ತೆಗೆದು ನೋಡ್ಬೋದು, ಬಹಳ ದೊಡ್ಡ ರೆಸ್ಪಾನ್ಸ್. ಮೈಸೂರು ದಸರಾದಲ್ಲಿ ಕೇಕ್ ಶೋ ದೊಡ್ಡ ಸುದ್ದಿ ಮಾಡಿದೆ. ಅದ್ರ ಜೊತೆ ನಮಗೂ ಒಳ್ಳೇದಾಗಿದೆ. ಆದ್ರೆ ನಮ್ಮ ಉದ್ದೇಶ ಇರೋದೇನಂದ್ರೆ ನಾವು ಇದನ್ನ ಎಲ್ರಿಗೂ ತೋರಿಸ್ಬೇಕು ಅಂತ. ಅದು ನಮ್ಮ ಉದ್ದೇಶ. ಮೈಸೂರು ಅಂದ್ರೆ ನಾವು ಪ್ರತಿ ವರ್ಷನೂ ನಾವು ಯಾವ್ದೇ ವರ್ಷ ಮಾಡಿದ್ರು ನಾವು ಮೈಸೂರಿನ ಪ್ಯಾಲೇಸ್ ಫ್ಯಾಮಿಲಿ ಅರಮನೆ ಇದನ್ನೇ ಇಟ್ಕೊಂಡೇ ಮಾಡೋದು. ನೆಕ್ಸ್ಟ್ ನಾವು ರಾಜ ವಂಶಸ್ಥರದ್ದೇ ನಾವು ಮಾಡೋದು, ಯಾಕಂದ್ರೆ ಅವ್ರ ಕೊಡುಗೆ ನಮ್ಗೆ ತುಂಬಾ ಇದೆ. ಹಾಗಾಗಿ ನೆಕ್ಸ್ಟ್ ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ತಾಯಿ ಟೀಮ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅವ್ರ ಕಾಂಟ್ರಿಬ್ಯೂಷನ್ ಆಕ್ಚುಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬ್ರೈನೇ ಅವ್ರ ಅಮ್ಮ ಅಂತ ಹೇಳ್ತಾರೆ. ಅವ್ರನ್ನ ನೆಕ್ಸ್ಟ್ ಟೀಮ್ ಮಾಡಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೀವಿ. ಅದೆಲ್ಲ ಮುಂದಿನ ದಿನಗಳಲ್ಲಿ ನಾವೇನೇ ಮಾಡಿದ್ರು ಇವ್ರ ಫ್ಯಾಮಿಲಿ ರಾಜ ಮನೆತನ ಇದನ್ನೇ ಮಾಡ್ಕೊಂಡು ಹೋಗುವಂಥದ್ದು. ಯಾವ್ದು ಟೈಮಿಂಗ್ಸ್ ಬೆಳಗ್ಗೆ ಒಂದು 10ರಿಂದ ರಾತ್ರಿ 10 ತನಕ ಇರುತ್ತೆ. 100% ಬರ್ಬೋದು ಸರ್. ಮೇಡಮ್ ಏನು ಇಲ್ಲ ಮ್ಯಾಮ್, ಲಾಸ್ ಈಗ 100 ಜನದಲ್ಲಿ ಒಂದು 50 ಜನ ಬಿಟ್ರೆ ಏನು ಲಾಸ್ ಇಲ್ಲ ನಮ್ಗೆ. ಇದನ್ನ ನಾವು ಎಕ್ಸಿಬಿಷನ್ ದುಡಿಬೇಕು ಅಂತ ಮಾಡಿದಲ್ಲ, ಅರ್ನ್ ಮಾಡ್ಬೇಕು ಅಂತ ಮಾಡ್ತಿರೋದಲ್ಲ. ಅರ್ನ್ ಮಾಡಕ್ಕೆ ನಮ್ ಕಂಪನಿ ಒಂದು 35 ಈವೆಂಟ್ಸ್ ಗಳನ್ನ ಮಾಡತ್ತೆ. ಹೆಚ್ಚು ಕಡಿಮೆ ಒಂದು 19 ಡಿಸ್ಟಿಕ್ ಗಳಲ್ಲಿ ಈವೆಂಟ್ ಗಳು ಮಾಡ್ಕೊಂಡ್ ಬರ್ತಾ ಇದೀವಿ. ಅದ್ರಲ್ಲಿ ನಾವು ದುಡಿಯೋಣ. ಪ್ರತಿ ವರ್ಷ ನಮ್ದು ಕಾಂಟ್ರಿಬ್ಯೂಷನ್ ಇನ್ಮೇಲೆ ಈ ತರ ಇರುತ್ತೆ. ನಮ್ ರಾಜ್ರು ಏನೇನ್ ಕಾಂಟ್ರಿಬ್ಯೂಷನ್ ಮಾಡಿದಾರೆ ಅದನ್ನೆಲ್ಲ ನಾವು ಮಾಡ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ದಿನೇಶ್ ಅಂತ. ಅದು ಪ್ಯಾಲೇಸ್ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋ ಫ್ರೇಮ್ ಇದೆ. ಅದು ಚಾಕ್ಲೇಟ್ ಅಲ್ಲೇ ಫ್ರೇಮ್ ಮಾಡಿರೋದು. ಅದು ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದನ್ನ ಹತ್ರದಲ್ಲಿ ಬಂದು ನೋಡಿದ್ರೆ ಓಕೆ ಇದು ಚಾಕ್ಲೇಟ್ ಅಲ್ಲೇ ಮಾಡೋದು. ಮೇನ್ ಅಂದ್ರೆ ಪ್ಯಾಲೇಸ್ ಅಷ್ಟೊಂದು ಡೀಟೇಲ್ ಆಗಿ ಮಾಡಿರೋದ್ರಿಂದ ಪ್ಯಾಲೇಸ್ ಮತ್ತೆ ಪ್ರಾಣಿ ಪ್ರತಿಯೊಂದನ್ನು ಇಷ್ಟಪಟ್ಟಿದ್ದಾರೆ. ಇದು 4 ತಿಂಗಳು ತಗೊಂಡು ಸರ್. 4 ತಿಂಗಳು ತಗೊಳ್ತು. ಎಷ್ಟು ಜನ ಕೆಲಸ ಮಾಡಿದ್ದಾರೆ? ಇದೊಂದು 35ರಿಂದ 40 ಜನ ಕೆಲಸ ಮಾಡಿದ್ದಾರೆ.